ನಿಮಗೆ ಗೊತ್ತಾ 34 lakhs ಹೈಯೆಸ್ಟ್ ಪ್ಲೇಸ್ಮೆಂಟ್ ಸಿಕ್ಕಿದೆ. ಅಂಡ್ ಈವನ್ ಇಫ್ ಯು ಗೆಟ್ 14,000 ಇನ್ KCET, ನೀವು CSE ಬ್ರಾಂಚ್ಗೆ ಟ್ರೈ ಮಾಡ್ಬೋದು. ಸೊ ಈ ಕಾಲೇಜ್ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಸೊ ವೆಲ್ಕಮ್ ಟು ಕೆರಿಯರ್ ಮುದ್ರ. ನಾನು ವೈಷ್ಣವಿ. ನೀವೇನಾದ್ರೂ ಇಂಜಿನಿಯರಿಂಗ್, ಮೆಡಿಕಲ್, ಕೌನ್ಸಿಲಿಂಗ್ ಗೈಡೆನ್ಸ್ ಅಥವಾ ಮ್ಯಾನೇಜ್ಮೆಂಟ್ ಕೋಟಾ ಗೈಡೆನ್ಸ್ಗೆ ಏನಾದರೂ ನೋಡ್ತಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. So today we are speaking about BNM Institute of Technology. So ಈ ಕಾಲೇಜಿನಲ್ಲಿ KCET ಕಟ್ ಆಫ್ ಹೆಂಗಿದೆ, KCET ಕಾಮೆಟ್ಗೆ 2025 ಕಟ್ ಆಫ್ ಹೆಂಗಿದೆ, ಮೋಡ್ಸ್ ಆಫ್ ಅಡ್ಮಿಷನ್ ಹೆಂಗಿದೆ, ಪ್ಲೇಸ್ಮೆಂಟ್ಸ್ ಮತ್ತೆ ಈ ಕಾಲೇಜ್ ಜಾಯ್ನ್ ಆಗೋದು ವರ್ತ್ ಇಲ್ವಾ ಅಂತೆಲ್ಲ ತಿಳ್ಕೊಳ್ಳೋಣ. ಸೊ ಈ ಕಾಲೇಜಿನ ಓವರ್ವ್ಯೂ ನೋಡ್ಬೇಕಂದ್ರೆ ದಿಸ್ ವಾಸ್ ಎಸ್ಟಾಬ್ಲಿಷ್ಡ್ in 2001 ಅಂಡ್ ಇದು ಬೆಂಗಳೂರು ಬನಶಂಕರಿಯಲ್ಲಿ ಇದೆ. ಅಂಡ್ ಈ ಕಾಲೇಜು VTUಗೆ ಅಫಿಲಿಯೇಟ್ ಆಗಿರೋ ಅಟಾನಮಸ್ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತಿದೆ. ಅಂಡ್ ಈ ಕಾಲೇಜ್ಗೆ AICTC ಅಪ್ರೂವಲ್ ಕೂಡ ಇದೆ. ಅಂಡ್ ಇಟ್ಸ್ ಒನ್ ಆಫ್ ದ ರೆಪ್ಯೂಟೇಟೆಡ್ ಇಂಜಿನಿಯರಿಂಗ್ ಕಾಲೇಜಸ್ ಇನ್ ಬ್ಯಾಂಗ್ಳೂರ್. ನೆಕ್ಸ್ಟ್, ಮೋಡ್ಸ್ ಆಫ್ ಅಡ್ಮಿಷನ್ಸ್ ಮತ್ತೆ ಫೀಸ್ ಸ್ಟ್ರಕ್ಚರ್ಸ್ ನೋಡ್ಬೇಕಂದ್ರೆ ಇಲ್ಲಿ KCET, ಕಾಮೆಟ್ಗೆ ಅಂಡ್ ಮ್ಯಾನೇಜ್ಮೆಂಟ್ ಕೋಟಾ ಅಡ್ಮಿಷನ್ಸ್ ಪಡೆಯಬಹುದು. KCET ಇಂದ ಅಡ್ಮಿಷನ್ಸ್ ಪಡೆದ್ರೆ 1,10,000 ವರೆಗೂ ಫೀಸ್ ಇರುತ್ತದೆ. ಕಾಮೆಟ್ಗೆ ಇಂದ ಅಡ್ಮಿಷನ್ಸ್ ಪಡೆದ್ರೆ 3,02,000 per annum ವರೆಗೂ ಫೀಸ್ ಇರುತ್ತೆ. ಅಂಡ್ ಮ್ಯಾನೇಜ್ಮೆಂಟ್ ಕೋಟಾ ಇಂದ ಅಡ್ಮಿಷನ್ಸ್ ಪಡೆದ್ರೆ 1.5 lakhs ಇಂದ 6.5 lakhs per annum ವರೆಗೂ ಫೀಸ್ ಇರುತ್ತೆ, ಡಿಪೆಂಡಿಂಗ್ ಆನ್ ಬ್ರಾಂಚ್ ಟು ಬ್ರಾಂಚ್. ನೆಕ್ಸ್ಟ್, KCET ಅಂಡ್ ಕಾಮೆಟ್ಗೆ 2025 ಕ್ಲೋಸಿಂಗ್ ಕಟ್ ಆಫ್ ನೋಡ್ಬೇಕಂದ್ರೆ ಫಾರ್ CSE ಬ್ರಾಂಚ್ ಫಾರ್ KCET ಲಾಸ್ಟ್ ಇಯರ್ ಕ್ಲೋಸಿಂಗ್ ಕಟ್ ಆಫ್ ಬಂದು 14,324 ವರೆಗೂ ಇದೆ. AIML ಬ್ರಾಂಚ್ಗೆ 16,553 ವರೆಗೂ ಹೈಯೆಸ್ಟ್ ಕಟ್ ಆಫ್ ಹೋಗಿದೆ. EC ಬ್ರಾಂಚ್ಗೆ 19,049 ವರೆಗೂ ಹೋಗಿದೆ. EEE ಬ್ರಾಂಚ್ಗೆ 36,644 ವರೆಗೂ ಕ್ಲೋಸಿಂಗ್ ಕಟ್ ಆಫ್ ಇದೆ. ಅಂಡ್ ಮೆಕ್ಯಾನಿಕಲ್ ಬ್ರಾಂಚ್ಗೆ 84,273 ವರೆಗೂ ಕ್ಲೋಸಿಂಗ್ ಕಟ್ ಆಫ್ ಹೋಗಿದೆ. ಅದೇ ತರ ಕಾಮೆಟ್ಗೆ ಲಾಸ್ಟ್ ಇಯರ್ ಕ್ಲೋಸಿಂಗ್ ಕಟ್ ಆಫ್ ನೋಡಿದ್ರೆ ಫಾರ್ CSE ಇಟ್ಸ್ 36,964 ವರೆಗೂ ಹೋಗಿದೆ. ಅಂಡ್ AIML ಬ್ರಾಂಚ್ಗೆ 43,182 ವರೆಗೂ ಹೋಗಿದೆ. EC ಬ್ರಾಂಚ್ಗೆ 63,354 ವರೆಗೂ ಹೈಯೆಸ್ಟ್ ಕಟ್ ಆಫ್ ಹೋಗಿದೆ. ಅಂಡ್ ಮೆಕ್ಯಾನಿಕಲ್ ಬ್ರಾಂಚ್ಗೆ 1,08,369 ವರೆಗೂ ಕ್ಲೋಸಿಂಗ್ ಕಟ್ ಆಫ್ ಹೋಗಿದೆ. ಸೊ ನೀವೇನಾದ್ರೂ ಕೌನ್ಸಿಲಿಂಗ್ ಗೈಡೆನ್ಸ್ಗೆ ಏನಾದ್ರೂ ನೋಡ್ತಿದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ವಿಲ್ ಹೆಲ್ಪ್ ಯು ವಿತ್ ಇಟ್. ನೆಕ್ಸ್ಟ್, ಮ್ಯಾನೇಜ್ಮೆಂಟ್ ಕೋಟಾ ಫೀಸ್ ಸ್ಟ್ರಕ್ಚರ್ಸ್ ನೋಡುವುದಂದ್ರೆ ಇಟ್ಸ್ ಕಂಪೇರ್ ಟು ಅದರ್ ಟಾಪ್ ಕಾಲೇಜಸ್ ಇಲ್ಲಿ ತುಂಬಾ ಅಫೋರ್ಡಬಲ್ ಆಗಿದೆ. ಫಾರ್ CSE 6.5 lakhs per annum, AIML ಬ್ರಾಂಚ್ಗೆ 6 lakhs per annum, ISC ಬ್ರಾಂಚ್ಗೆ 6 lakhs per annum, EC ಬ್ರಾಂಚ್ಗೆ 4.5 lakhs per annum, ಅಂಡ್ ದೆನ್ EEE ಮತ್ತೆ ಮೆಕ್ಯಾನಿಕಲ್ಗೆ 1.5 ಇಂದ 1.75 lakhs per annum ವರೆಗೂ ಇದೆ. ನೆಕ್ಸ್ಟ್, ಪ್ಲೇಸ್ಮೆಂಟ್ಸ್ ನೋಡುವುದಾದ್ರೆ ಇಲ್ಲಿ ಹೈಯೆಸ್ಟ್ ಪ್ಲೇಸ್ಮೆಂಟ್ಸ್ ಬಂದು 34 lakhs per annum ವರೆಗೂ ಇದೆ. ಅಂಡ್ ಆವರೇಜ್ ಇಟ್ಸ್ 5.5 lakhs per annum ವರೆಗೂ ಇದೆ. ಅಂಡ್ ಮೀಡಿಯನ್ ಬಂದು 4.6 lakhs per annum ವರೆಗೂ ಇದೆ. ಸೊ ಇಫ್ ಯು ಆರ್ ಸಮನ್ ಹೂ ಇಸ್ ಗೆಟಿಂಗ್ ಅಡ್ಮಿಷನ್ ಥ್ರೂ KCET ಏನಾದ್ರು ತಗೊಂಡ್ರೆ 5.5 ಇಂದ 6 lakhs ವರೆಗೂ ಇಟ್ಸ್ ಅ ಡೀಸೆಂಟ್ ಪ್ಲೇಸ್ಮೆಂಟ್ಸ್ ಅಂತ ಹೇಳ್ಬೋದು. ಅಂಡ್ ಇಲ್ಲಿ ಟಾಪ್ ರೆಪ್ರೆಸೆಂಟ್ಸ್ ಆದ ಅಮೆಝಾನ್ ಮತ್ತೆ ಬೈಜೂಸ್, ಅಸೆಂಚರ್, ಕಾಗ್ನಿಸೆಂಟ್ ಈ ಕಂಪ್ನಿಗಳೆಲ್ಲ ಬಂದು ಹೈರಿಂಗ್ಗೆ ಬರ್ತಾರೆ. ಸೊ ಕೊನೆಯದಾಗಿ ಈ ಕಾಲೇಜ್ ಯಾಕೆ ಚೂಸ್ ಮಾಡಬೇಕು, ಇಸ್ ಇಟ್ ವರ್ತ್ ಇಟ್ ಅಂತೆಲ್ಲ ನೋಡ್ಬೇಕಂದ್ರೆ ಇಟ್ಸ್ ಅನ್ ಅಟಾನಮಸ್ ಕಾಲೇಜ್ ವಿತ್ ಇಂಡಸ್ಟ್ರಿ ಓರಿಯೆಂಟೆಡ್ ಕರಿಕ್ಯುಲಮ್ ಇದೆ. ಸೊ ಈ ಕಾಲೇಜ್ ಅವರೇ ಎಕ್ಸಾಮ್ ಸೆಟ್ ಮಾಡ್ತಾರೆ, ಅವರೇ ಕರೆಕ್ಷನ್ ಎಲ್ಲ ಮಾಡ್ತಾರೆ. ಸೊ ಇಟ್ಸ್ ಅ ಗುಡ್ ಅಡ್ವಾಂಟೇಜ್ ಅಂತ ಹೇಳ್ಬೋದು. ಅಂಡ್ ಇಟ್ಸ್ ಲೊಕೇಟೆಡ್ ಇನ್ ದ ಸೌತ್ ಬೆಂಗಳೂರು ಸಿಟಿ ಸೆಂಟರ್ ಇದೆ. ಸೊ ಮೆಟ್ರೋ ಕನೆಕ್ಟಿವಿಟಿ, ಬಸ್ ಕನೆಕ್ಟಿವಿಟಿ ಎಲ್ಲಾನು ಹತ್ರ ಇದೆ. ಸೊ ಇವರು ಸರ್ಟಿಫಿಕೇಶನ್ ಪ್ರೋಗ್ರಾಮ್ ಇರುತ್ತೆ. ಸೊ ಎವ್ರಿ ಸೆಮಿಸ್ಟರ್ ದೇ ವಿಲ್ ಬಿ ಕಂಡಕ್ಟಿಂಗ್ ಅ ಸರ್ಟಿಫಿಕೇಶನ್ ಪ್ರೋಗ್ರಾಮ್. ಸೊ ಬೇರೆ ಔಟ್ಸೈಡ್ ಇಂದ ಕರೆಸಿ ಕಾಲೇಜಲ್ಲಿ ಟ್ರೈನಿಂಗ್ ಮಾಡ್ತಾರೆ. Then here they have a strong industrial exposure and training opportunities ಕೂಡ ಸಿಗುತ್ತೆ. ಅಂಡ್ ಇಲ್ಲಿ ಸ್ಟೂಡೆಂಟ್ಸ್ ಆಕ್ಟಿವ್ ಕ್ಲಬ್ಸ್ ಮತ್ತೆ ಟೆಕ್ನಿಕಲ್ ಆಕ್ಟಿವಿಟೀಸ್ ಕೂಡ ಇರುತ್ತೆ, ಲೈಕ್ ಫೆಸ್ಟ್, ಟೆಕ್ನಿಕಲ್ ಫೆಸ್ಟ್ ಎಲ್ಲ ಆಗ್ತಾ ಇರುತ್ತೆ. ಅಂಡ್ ಈ ಕಾಲೇಜ್ ಗುಡ್ ರೆಪ್ಯುಟೇಷನ್ ಇದೆ ಅಮಾಂಗ್ ಆಲ್ ದಿ ಅದರ್ ಇಂಜಿನಿಯರಿಂಗ್ ಕಾಲೇಜಸ್ ಇನ್ ಬ್ಯಾಂಗ್ಳೂರ್. ಸೊ ಈ ಇನ್ಫಾರ್ಮೇಶನ್ ಸಾಕಾಗುತ್ತೆ ಅನ್ಕೊಂತೀನಿ ಬಿಫೋರ್ ಯು ಚೂಸಿಂಗ್ ಅ ಕಾಲೇಜ್ ಆರ್ ಬ್ರಾಂಚ್. ಸೊ ಇದೇ ತರ ನೀವೇನಾದ್ರೂ ಕೌನ್ಸಿಲಿಂಗ್ ಗೈಡೆನ್ಸ್ ಅಥವಾ ಮ್ಯಾನೇಜ್ಮೆಂಟ್ ಕೊಟ್ಟ ಅಡ್ಮಿಷನ್ಸ್ ಏನಾದ್ರೂ ನೋಡ್ತಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.